मृत्योर्मा अमृतङ्गमया। ॐ शान्ति शान्ति शान्तिः। ತರಬೇತಿ ನೀಡಿ ಸಾವಿರಾರು ಯೋಗಾಸಕ್ತರ ಜೀವನದಲ್ಲಿ ಆರೋಗ್ಯ, ಶಿಸ್ತು ಹಾಗೂ ಆತ್ಮವಿಶ್ವಾಸದ ಬೆಳಕನ್ನು ಮೂಡಿಸಿರುವ ಇವರು ಇಂದು ನಾಡಿನ ಪ್ರಸಿದ್ಧ ಯೋಗ ಶಿಕ್ಷಕರಲ್ಲಿ ಒಬ್ಬರಾಗಿದ್ದಾರೆ. ಡಾಕ್ಟರ್ BPS ಅಯ್ಯಂಗಾರ್ ಅವರ ಮಾರ್ಗದರ್ಶನದಲ್ಲಿ ಯೋಗಾಭ್ಯಾಸವನ್ನು ಆಳವಾಗಿ ಅಧ್ಯಯನ ಮಾಡಿದ್ದು, ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಉಚಿತ ಯೋಗದ ಶಿಬಿರಗಳನ್ನು ನಡೆಸಿ ಯೋಗದ ಮಹತ್ವದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿದ್ದಾರೆ. ನ್ಯೂರೋಥೆರಪಿ ಕ್ಷೇತ್ರದಲ್ಲಿ ವಿಶೇಷ ತರಬೇತಿ ಪಡೆದಿರುವ ಇವರು ಯೋಗ ಮತ್ತು ಆರೋಗ್ಯದ ಸಮನ್ವಯದ ಮೂಲಕ ಸಮಾಜದ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಕನ್ನಡ ದಿನಪತ್ರಿಕೆ ವಿಜಯ ಕರ್ನಾಟಕದಲ್ಲಿ ಅಂಕಣಕಾರರಾಗಿರುವ ಇವರು ಇದುವರೆಗೆ 1000ಕ್ಕೂ ಹೆಚ್ಚು ಲೇಖನಗಳನ್ನು ರಚಿಸಿದ್ದಾರೆ. ಯೋಗ, ಸಂಸ್ಕಾರ ಮತ್ತು ಜೀವನ ಮೌಲ್ಯಗಳ ಕುರಿತಾಗಿ 10ಕ್ಕೂ ಹೆಚ್ಚು ಪುಸ್ತಕಗಳನ್ನು ಬರೆದು ಕನ್ನಡ ಸಾಹಿತ್ಯ ಲೋಕಕ್ಕೆ ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ತರಬೇತುದಾರರಾಗಿ ಮತ್ತು ಪ್ರಣವ ಯೋಗ ಪ್ರತಿಷ್ಠಾನದ ಸಂಸ್ಥಾಪಕರಾಗಿ ವಿಶಿಷ್ಟ ಸೇವೆ ಸಲ್ಲಿಸುತ್ತಿದ್ದಾರೆ. ಯೋಗ ಚಿಕಿತ್ಸಾ ಕ್ಷೇತ್ರದಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದು ವಿವಿಧ ಯೋಗ ಪರಂಪರೆಗಳು, ಆಶ್ರಮಗಳು ಹಾಗೂ ಯೋಗ ಸಂಸ್ಥೆಗಳಲ್ಲಿ ಆಳವಾದ ಅಧ್ಯಯನ ನಡೆಸಿ ಸಂಪ್ರದಾಯಬದ್ಧ ಯೋಗ ಜ್ಞಾನವನ್ನು ವೈಜ್ಞಾನಿಕ ಅರಿವಿನೊಂದಿಗೆ ಸಂಯೋಜಿಸಿ ಸಮಾಜದ ಹಿತಕ್ಕಾಗಿ ಸಮರ್ಪಕವಾಗಿ ಬಳಸುತ್ತಿರುವುದು ಶ್ಲಾಘನೀಯವಾಗಿದೆ. ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ ಮತ್ತು ಶ್ರೀ ಪ್ರಸನ್ನ ವೀರಾಂಜನೇಯ ಸೇವಾ ಟ್ರಸ್ಟ್ ವತಿಯಿಂದ ಇಂದು ನಾವು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ಶ್ರೀ ಶೇಷಾನಂದ ನಮ್ಮ ಮುಖ್ಯ ಅಧ್ಯಕ್ಷರಾಗಿ ಬಂದಿದ್ದಾರೆ. ಅವರು ಕರ್ನಾಟಕ ಹೈಕೋರ್ಟ್ನಲ್ಲಿ ನ್ಯಾಯವಾದಿಗಳಾಗಿದ್ದಾರೆ. ಅವರಲ್ಲದೆ ನಮಗೆ ಇವತ್ತಿನ ದಿವಸ ನಮ್ಮ ಪದ್ಮಶ್ರೀ ಪುರಸ್ಕೃತ ಮೇಡಮ್ ಸುಧಾ ವೆಂಕಟೇಶ ಅಯ್ಯಂಗಾರ್ ಅವರಿಗೆ ಪದ್ಮ ಪ್ರಶಸ್ತಿ ಬಂದರೆ ಸರಿ ಅವರು ಬಂದು ನಮ್ಮ ಜೊತೆ ಇರ್ತಾರೆ. ಅದಲ್ಲದೇ ಇವತ್ತಿನ ದಿವಸ ನಮ್ಮ ಜೊತೆ ಮೈಸೂರಿನ ನಮ್ಮ ರಾಮ ಮಂದಿರ ಕೆತ್ತಿರುವಂತಹ ಅರುಣ್ ಯೋಗಿರಾಜ್ ಬರುವ ನಿರೀಕ್ಷೆ ಕೂಡ ಇದೆ. ಅದಲ್ಲದೆ ನಾವು ಇಬ್ಬರು ಯೋಗ ಸಾಧಕರಿಗೆ ಒಂದು ಅಭಿನಂದನೆಗಳು ಮತ್ತು ಗೌರವವನ್ನು ಸೂಚಿಸ್ತಾ ಇದ್ದೀವಿ. ಅವರಲ್ಲಿ ಒಬ್ಬರು ವಿರೂಪಾಕ್ಷ ಬೆಳವಾಡಿ ಅಂಥೇಳಿ, ಇನ್ನೊಬ್ಬರು ಅಶೋಕ್ ಅಂಥೇಳಿ. ವಿರೂಪಾಕ್ಷ ಬೆಳವಾಡಿಯವರು ಚಿಕ್ಕಮಗಳೂರು ಜಿಲ್ಲೆಯ ಬೆಳವಾಡಿನಲ್ಲಿ ದೊಡ್ಡ ಯೋಗ ಕೇಂದ್ರ ನಡೆಸ್ತಾ ಇದ್ದಾರೆ. ಅವರು ಯೋಗದಲ್ಲಿ ಸಾಕಷ್ಟು ಪರಿಣಿತರು. ಅವರಿಗೆ ನಾವೊಂದು ಇವತ್ತು ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಹಾಗೆ ಶ್ರೀ ಅಶೋಕ್ ಅಂಥೇಳಿ ಅವ್ರಿಗೂ ಕೂಡ ನಾವು ದಿವಸ ಪ್ರಶಸ್ತಿ ಕೊಡ್ತಾಯಿದ್ದೀವಿ. ಈ ಥರ ನಾವು ಮಾಡ್ಕೊಂಬಂದಿರೋದು 12 ವರ್ಷದಿಂದಲೂ ಮಾಡ್ಕೊಂಬಂದಿದ್ದೀವಿ. ಇದುವರೆಗೂ ಸುಮಾರು 30 ಯೋಗ ಸಾಧಕರಿಗೆ ಹಾಗೆ ಸಮಾಜದಲ್ಲಿ ಸೇವೆ ಮಾಡಿರೋರಿಗೆ ನಾವು ಗೌರವ ಮತ್ತು ಸನ್ಮಾನ ಮಾಡ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಯೋಗ ಕೇಂದ್ರದ ಬಗ್ಗೆ ಹೇಳಬೇಕು ಅಂತಂದರೆ 30 ವರ್ಷಗಳಿಂದ ನಮ್ಮ ಯೋಗ ಕೇಂದ್ರಗಳು ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನದಿಂದ ನಡೆಸ್ಕೊಂಡು ಬಂದಿದ್ದೀವಿ. ನಾವು ಯೋಗ ಅಲ್ಲದೇ ಬಹಳಷ್ಟು ಸಮಾಜ ಸೇವೆಗಳನ್ನು ಮಾಡ್ಕೊಂಬಂದಿದ್ದೀವಿ. ನಮ್ಮ ಧ್ಯೇಯವೇ ಬರೀ ಒಂದು ಯೋಗ ಅಲ್ಲ, ಯೋಗ ಜೊತೆ ಸಮಾಜ ಸೇವೆ ಕೂಡ. ನಾವು ಯೋಗ ಒಂದು 20 ಭಾಗ ನಾವು ಮಾಡಿದ್ರೆ ಇನ್ನು 80 ಭಾಗ ನಮ್ಮ ಸಮಾಜ ಸೇವೆ, ಮಕ್ಕಳಿಗೆ, ಹೆಣ್ಣುಮಕ್ಕಳಿಗೆ, ಹಾಗೆ ಅನಾಥಾಲಯಕ್ಕೆ, ವೃದ್ಧಾಶ್ರಮಕ್ಕೆ, ಈ ಥರ ಎಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಎಲ್ಲ ಬಹಳ ಸಂಘ ಸಂಸ್ಥೆಗಳಿಗೆ ಹೋಗಿ ಅಲ್ಲಿ ಯೋಗ ಈ ಒಂದು ಕಾರಾಗೃಹದಲ್ಲಿ ಹೋಗಿ ನಾವು ಯೋಗವನ್ನು ಮಾಡಿಸ್ಕೊಂಡು ಬಂದಿದ್ದೀವಿ. ಇದಲ್ಲದೆ ಮರ ನೆಡುವ ಕೆಲಸಗಳು, ರಕ್ತದಾನ ಶಿಬಿರ, ಆರೋಗ್ಯ ತಪಾಸಣೆ, ಇಂಥ ಬಹಳಷ್ಟು ಸಮಾಜ ಉಂಟಾಗುವ ಒಳ್ಳೆಯದಾಗುವ ಮಾಡ್ಕೊಂಡ್ಬಂದಿದ್ದೀವಿ ಕೆಲಸಗಳನ್ನು. ಹಾಗೆಯೇ ಕೋವಿಡ್ ಸಮಯದಲ್ಲೂ ಕೂಡ ಸಾಕಷ್ಟು ಎಲ್ಲ ಸಹಾಯ ಮಾಡಿದ್ದೀವಿ. ಮನೆ ಮನೆಗೆ ಹೋಗಿ ಯಾರಿಗೆ ಕಷ್ಟ ಇದ್ದರೆ ಅವ್ರು ನೋಡ್ಕೊಂಬಂದಿದ್ದೀವಿ. ಹಾಗೆ ಸೈನಿಕರಿಗೆ ತೊಂದರೆ ಆದಾಗ ನಾವು ಸ್ವಲ್ಪ ಸಹಾಯ ಮಾಡಿದ್ದೀವಿ. ಹಾಗೆ ನೆರೆ ಬಂದಾಗ ಅಲ್ಲಿ ಹೋಗಿ ಸ್ವಲ್ಪ ಸಹಾಯ ಮಾಡಿದ್ದೀವಿ. ಹೀಗೆ 10 ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಬಂದಿದ್ದೀವಿ. ಇವತ್ತು ನಮ್ಮಲ್ಲಿ
ಸುಮಾರು 100 ಜನಕ್ಕೆ ನಾವು ಪ್ರತಿ ದಿವಸ ಹೇಳ್ಕೊಡ್ತೀವಿ. 30 ವರ್ಷದಿಂದ ನಾನು ಹೇಳಿದಾಗೆ ಯೋಗ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇಷ್ಟು ನಮ್ಮ ಸಣ್ಣ ಪರಿಚಯ. ಇವತ್ತಿನ ದಿವಸ ನಾವೆಲ್ಲ ಸೇರಿ ಸುಮಾರು ಒಂದು 100 ಜನ ನಮ್ಮ ಯೋಗ ಕೇಂದ್ರದಲ್ಲಿ ಬಂದಿದ್ದಾರೆ. ನಾವು ಇವತ್ತಿನ ದಿವಸ ಎಲ್ಲರೂ ಈ ಥರ ಒಂದು ಮಾಡ್ತಾಯಿದ್ದೀವಿ. ನಮಗೆ ಭಾಳ ಸಂತೋಷವಾಗಿದೆ. ಧನ್ಯವಾದಗಳು. ಇವತ್ತಿನ ಮೇನು ಏನು ಮುಖ್ಯ ಉದ್ದೇಶ ಏನು ಸರ್? ಇವತ್ತಿನ ಉದ್ದೇಶನೇ ನಾವು ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 3 ಥರ ಮಾಡ್ತೀವಿ ನಾವು. ಇದು 3ನೇದು. ವರ್ಷದಲ್ಲಿ 3 ಸಲ ಮಾಡ್ತೀವಿ. ಪ್ರತಿ ವರ್ಷ 3 ಸಲ ಮಾಡ್ತೀವಿ. ಮೊದಲನೇದಾಗಿ 21 3 ಸಲನೂ ಒಂದೊಂದು ದಿವಸ ಒಂದೊಂದು. ಪ್ರತ್ಯೇಕತೆ ಹೌದು, ಮೊದಲನೇದಾಗಿ 21 ಜೂನ್ ಪ್ರತಿ ವರ್ಷ ಎಲ್ಲ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಅವತ್ತು ಕೂಡ ನಾವು ಮಾಡ್ತಿದ್ವಿ. ಅದ್ರಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮೊಂದು ಮಹಾಲಕ್ಷ್ಮಿ ಲೇಔಟು, ಬಸವೇಶ್ವರ ನಗರ ಅಲ್ಲಿರುವ ಎಲ್ಲ ಯೋಗ ಶಾಲೆಗಳು ಸೇರಿ ಈ ವರ್ಷ ಕೂಡ 800 ಜನ ಸೇರಿ ನಾವು ಸೇರಿ ಒಂದು ಕಡೆ ಒಂದು ಪಾರ್ಕಲ್ಲಿ ಯೋಗ ದಿನಾಚರಣೆ ಯೋಗ ಅಭ್ಯಾಸವನ್ನು ಮಾಡಿದೆವು. ಅದಲ್ಲದೆ ಈ ವರ್ಷ ಸುಮಾರು 25 ಅಂಗಸಂಸ್ಥೆಗಳು ಮತ್ತು ಯೋಗ ತರಗತಿಗಳು, ಯೋಗ ಮತ್ತು ಹೈಸ್ಕೂಲು, ಕಾಲೇಜು, ಕಂಪ್ನಿಗಳಲ್ಲಿ ಹೋಗಿ ನಾವು ಯೋಗ ಹೇಳ್ಕೊಡ್ತೀವಿ. ಇದೊಂದು ಪ್ರತಿ ವರ್ಷ ಮಾಡೋದು. ಪ್ರತಿ ವರ್ಷವೂ ಈ ಒಂದು ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಈ ಸಲ ಒಂದು 25 ಈ ಥರ ಬೇರೆ ಬೇರೆ ಸಂಸ್ಥೆಗಳು ಎಲ್ಲ ಫ್ರೀನೇ. ನಾವು ಮಾಡೋದೆಲ್ಲದು ಫ್ರೀನೇ. ಪ್ರತಿಯೊಂದು ಆ ಯೋಗ ಹೇಗೆ ನಡೆಸ್ತೀವಿ ಅಂತ ಆಮೇಲೆ ಹೇಳ್ಕೊಡ್ತೀವಿ. ಈಗ ನಾವು ಇದನ್ನು 25 ಅಂಗಸಂಸ್ಥೆಗಳಿಗೆ ಹೇಳ್ಕೊಟ್ವಲ್ಲ, ಅದು ಕೂಡ ಉಚಿತವಾಗಿಯೇ ಸುಮಾರು ನಾವು 1200 ಜನಕ್ಕೆ ಹೋಗಿ ಹೇಳಿದ್ದೀವಿ. ಈ ಥರ 2ನೇ ವಿಧಾನ. 3ನೇ ಈ ಥರ ಒಂದು ಸಂಭ್ರಮದಿಂದ ಈ ಥರ ಮುಖ್ಯ ಅತಿಥಿಗಳನ್ನು ಕರೆಸಿ ಒಂದು ದೊಡ್ಡ ಈ ಥರ ಪ್ರಾಂಗಣದಲ್ಲಿ ಮಾಡ್ತೀವಿ. ಅದೇ ಥರ ಇವತ್ತಿಂದ ನಾವು ಚೆನ್ನಾಗಿ ಗೌರವ ಮಾಡ್ತೀವಿ. ಯಾರ್ಯಾರು ಮಾಡ್ತಾರೋ ಯೋಗದಲ್ಲಿ ಸಾಧನೆ ಮಾಡಿದರು, ಹಾಗೆಯೇ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದ್ರು ಅವ್ರನ್ನ ಸೇರಿಸಿ ಇದು 3ನೇದು. ಇದು ನಮ್ಮ ವಿಶೇಷ ಪ್ರತಿ ವರ್ಷದಲ್ಲಿ. ಇದೊಂದು ನಮ್ಮ ಹೆಗ್ಗಳಿಕೆ. ಇನ್ನೊಂದು ನಮ್ಮ ಯೋಗ ಶಾಲೆಯ ಹೆಗ್ಗಳಿಕೆ ಅಂತಂದರೆ ಪ್ರಾಯಶಃ ಬೇರೆ ಯಾರೂ ಮಾಡೋದಿಲ್ಲ. ಪ್ರತಿ ವರ್ಷ 1008 ಸೂರ್ಯ ನಮಸ್ಕಾರಗಳನ್ನು ಸತತವಾಗಿ 15 ಗಂಟೆ ಮಾಡ್ತೀವಿ. ಅದು ನಮ್ಮ ಅದೊಂದು ವಿಶೇಷತೆ. ಪ್ರತಿ 15 ಗಂಟೆ ಮಾಡ್ತೀವಿ. ಅದು ನಾರ್ಮಲಿ ಜನವರಿ ಫೆಬ್ರವರಿನಲ್ಲಿ ಬರುತ್ತೆ. ಅದು ಒಂದು ನಮ್ಮಲ್ಲಿ ಹೆಗ್ಗಳಿಕೆ. ನಮಗೊಂದೊಂದು ವಿಶ್ವ ದಾಖಲೆ ಕೂಡ ಇದೆ. ರಥಸಪ್ತಮಿ ಒಂದು ದಿವಸ ಪ್ರತಿ ವರ್ಷ ರಥಸಪ್ತಮಿಯಲ್ಲಿ ಮಾಡ್ತೀವಿ. ಅದು ಆಂಜನೇಯ ದೇವಸ್ಥಾನದಲ್ಲೇ ಮಾಡ್ತೀವಿ. ಅವತ್ತು ಹೋಮ ಹವನ ಎಲ್ಲ ಮಾಡ್ತೀವಿ. ಸುಮಾರು ಜನ ಬಂದು ಅದನ್ನು ವೀಕ್ಷಿಸ್ತಾರೆ. ಈ ವರ್ಷವೂ ಕೂಡ ಒಂದು 75 ಜನ ಬಂದು ಮಾಡಿದ್ರು ಜೊತೆಯಾಗಿ. ನಮ್ಮದೊಂದು ವಿಶ್ವ ದಾಖಲೆ ಇದೆ. ಈ ಥರ 144 ಜನ ಒಟ್ಟಿಗೆ ಸೇರಿ 15 ಗಂಟೆ ಅವಿರತವಾಗಿ ಮಾಡಿರೋದು. ಹಾಗೆಯೇ ಎಲ್ಲ ಸೇರಿ ಸುಮಾರು ಲಕ್ಷಗಟ್ಟಲೆ ಒಂದೇ ಸಲ ಯೋಗ ಆಸನಗಳು ಮಾಡಿರೋದು ನಮಗೆ ವಿಶ್ವ ದಾಖಲೆ ಇದೆ. ಇಷ್ಟು ನಮ್ಮ ಪರಿಚಯ. ನನ್ನ ಹೆಸರು ನಾಗೇಶ್ ಅಂತೇಳಿ. ಈ ಒಂದು 2 ಅಂಗಸಂಸ್ಥೆಯಲ್ಲಿದೆ. ಒಂದು ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರ, ಅಲ್ಲಿ ನಾನು ಪ್ರಿನ್ಸಿಪಲ್ ಆಗಿದ್ದೀನಿ. ಇಲ್ಲೆಲ್ಲ ನಮ್ಮ ಮಿತ್ರರಿದ್ದಾರೆ. ಇನ್ನು ಹಾಗೆಯೇ ಇನ್ನೊಂದು ಶ್ರೀ ಪ್ರಸನ್ನ ವೀರಾಂಜನೇಯ ಸೇವಾ ಟ್ರಸ್ಟ್. ಈ ಸೇವಾ ಟ್ರಸ್ಟ್ ಅಡಿ CSR ಆ್ಯಕ್ಟಿವಿಟೀಸು, ಈ ಥರ ನಾನೇನು ಸಮಾಜಮುಖಿ ಕೆಲಸ ಮಾಡ್ತಿದ್ವಲ್ಲ ಅದನ್ನು ಮಾಡ್ತಿದ್ವಿ. ಇಲ್ಲಿ ನಮ್ಮ ಸಾಕಷ್ಟು ಜನ ಇಲ್ಲಿ ಟ್ರಸ್ಟಿಗಳು ಇದ್ದಾರೆ ನಮ್ಮ ಜೊತೆ. 2 ಅಂಗಸಂಸ್ಥೆ ಇದೆ. ಈ ಥರ ಒಂದು ಯೋಗದ್ದು ಬೇರೆ ಇದೆ, ಇನ್ನೊಂದು ಯೋಗ ಅಲ್ಲದೆ ಸಮಾಜ ಸೇವೆಗೆ ಒಂದು ಮಾಡಿ.